ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರ್ವೋऽಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂಧದ 12ನೇ ಅಧ್ಯಾಯದಲ್ಲಿ ಆರನೇ ಸ್ಕಂದದ 12ನೇ ಅಧ್ಯಾಯದಲ್ಲಿ ಗಿರಿರಾಟ್ ಪಾದಚಾರೀವ ಪದ್ಭ್ಯಾಂ ನಿರ್ದರಯನ್ ಮಹೀಂ ಜಗ್ರಾಸತಂ ಸಮಾಸಾದ್ಯ ವಜ್ರಿಣಂ ಸಹ ವಾಹನಂ. ವೃತ್ರಾಸುರ ದೇವೇಂದ್ರನ ಜೊತೆಯಲ್ಲಿ ಯುದ್ಧ ಮಾಡ್ತಾ ದೊಡ್ಡ ಶರೀರದಿಂದ ಬೆಳೆದು ನಿಂತ ಅಂತ ಹಿಂದೆ ಹೇಳಿದರು. ಪರ್ವತದ ಗಾತ್ರವನ್ನು ಕೂಡ ಮೀರಿಸಿ ಬೆಳೆದು ನಿಂತಿದ್ದ ಅಂತ. ಮಹಾಕಾಯ ಅತಿಮಾತ್ರಂ ಆಕ್ಷಿಪಂ ಸ್ತರಸಾ ಗಿರೀನ್ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಹಾಗೆ ಬರ್ತಾ ಇದ್ದಾನೆ ಅವನು, ನಡ್ಕೊಂಡು ಬರ್ತಾ ಇದ್ರೆ ಬೆಟ್ಟವೇ ನಡ್ಕೊಂಡು ಬರೋ ಹಾಗಿತ್ತಂತೆ. ಎರಡು ಕೈಗಳು ಇಲ್ಲ ಅವನಿಗೆ, ಶರೀರ ಮಾತ್ರ ದೊಡ್ಡ ಪರ್ವತದಂತೆ, ಪರ್ವತಕ್ಕಿಂತಲೂ ದೊಡ್ಡ ಶರೀರ. ಹಾಗಾಗಿ ನಡೆದಾಡುವ ದೊಡ್ಡ ದೊಡ್ಡ ಪರ್ವತದಂತೆಯೇ ಇದ್ದ ಅವನು. ನಡೆದಾಡುವ ಪರ್ವತ ಇದ್ರೆ ಹೇಗಿರುತ್ತೋ ಹಾಗೆ, ಪರ್ವತ ನಡ್ಕೊಂಡು ಬರ್ತಾ ಇದ್ರೆ ಹೇಗಿರುತ್ತೋ ಹಾಗೆ ನಡೆದಾಡುವ ಪರ್ವತದಂತೆ ಕಾಣಿಸ್ತಾ ಇದ್ದ ವೃತ್ರಾಸುರ. ಅವನು ಹೆಜ್ಜೆ ಇಟ್ರೆ ಭೂಮಿಯೇ ಎಲ್ಲಿ ಬಿರಿದು ಹೋಗಿಬಿಡುತ್ತೋ ಅನ್ನೋ ರೀತಿಯಲ್ಲಿ ಹೆಜ್ಜೆ ಇಡ್ತಾ ಇದ್ದ. ಮಹೀಂ ನಿರ್ದರಯನ್ ಪದ್ವ್ಯಾಂ, ಒಂದೊಂದು ಹೆಜ್ಜೆ ಅವನು ಇಡ್ತಾ ಇದ್ರೆ ಭೂಮಿ ಎಲ್ಲಿ ಸೀಳಿ ಬಿಡುತ್ತೋ ಅಂತ ಅನಿಸ್ತಿತ್ತು. ಆ ರೀತಿ ಹೆಜ್ಜೆ ಇಡ್ತಾ ಇದ್ದ. ಹಾಗೆ ನಡೆದಾಡುವ ಬೆಟ್ಟದಂತೆ ಭೂಮಿಯನ್ನು ಬೆರಿತಾ ಮುಂದೆ ದೇವೇಂದ್ರನ ಮೇಲೇರಿ ಹೋಗಿ ಅವನ ವಾಹನ ಸಮೇತವಾಗಿ ದೇವೇಂದ್ರನನ್ನೇ ನುಂಗಿಬಿಟ್ಟ. ಸವಾಹನಂ, ವಾಹನ ಅಂತಂದ್ರೆ ಐರಾವತ. ಐರಾವತ ಸಮೇತವಾಗಿ ನುಂಗಿಬಿಟ್ಟನಂತೆ. ಅಷ್ಟು ದೊಡ್ಡ ಬಾಯಿ ತೆಗೆದು ಆ ಇಂದ್ರನನ್ನೇ ನುಂಗಿಬಿಟ್ಟಿದ್ದ. ಅದು ಹೇಗಿತ್ತು ಅಂತಂದ್ರೆ, ಒಂದು ದೊಡ್ಡ ಹೆಬ್ಬಾವು, ಮಹಾಶಕ್ತಿಶಾಲಿಯಾದಂತಹ ಮಹಾವೀರ್ಯ ಮಹಾಪ್ರಾಣ ಮಹಾಸರ್ಪ,
ಶಕ್ತಿಶಾಲಿಯಾದ ಮಹಾಪ್ರಭಾವವುಳ್ಳಂತಹ ಒಂದು ದೊಡ್ಡ ಹೆಬ್ಬಾವು ಆನೆಯನ್ನ ನುಂಗಿದ್ರೆ ಹೇಗಿರುತ್ತೋ ಹಾಗಿತ್ತು ಅಂತಾರೆ. ಆನೆಯನ್ನ ದೊಡ್ಡ ಒಂದು ಹೆಬ್ಬಾವು ನುಂಗಿದ್ರೆ ಹೇಗಿರುತ್ತೋ ಹಾಗೆ ಐರಾವತ ಸಮೇತನಾದ ದೇವೇಂದ್ರನನ್ನ ಈ ವೃತ್ರ ನುಂಗಿಬಿಟ್ಟ. ಗಿರಿರಾಟ್ ಪಾದಚಾರೀವ ಪದ್ಭ್ಯಾಂ ನಿರ್ಧರಯನ್ಮಹೀಂ ಜಗ್ರಾಸತಂ ಸಮಾಸಾದ್ಯ ವಜ್ರಿಣಂ ಸಹವಾಹನಂ ಮಹಾಪ್ರಾಣೋ ಮಹಾವೀರ್ಯೋ ಮಹಾಸರ್ಪ ಇವ ದ್ವಿಪಂ ವೃತ್ರಗ್ರಸ್ತಂ ಸಮಾಲಕ್ಷ್ಯ ಸ ಪ್ರಜಾಪತಯಃ ಸುರಾಃ ಹಾ ಕಷ್ಟಮಿತಿ ನಿರ್ವಿಣ್ಣಾಃ ಚುಕ್ರುಷುಃ ಸ ಮಹರ್ಷಯಃ. ಈ ರೀತಿ ವೃತ್ರ ಇಂದ್ರನನ್ನ ನುಂಗಿಬಿಟ್ಟದ್ದನ್ನು ನೋಡಿ ಪ್ರಜಾಪತಿಗಳು, ಮಹರ್ಷಿಗಳು, ದೇವತೆಗಳು ಎಲ್ಲರೂ ಹತಾಶರಾಗಿ ಬಿಟ್ರು. ಹಾ ಕಷ್ಟಂ ಅಂತ ಇದ್ದಾರೆ, ಏನು ಕಷ್ಟ ಅಂತ ಎಲ್ಲರೂ ಕೂಡ ಚುಕ್ರುಷುಹು ಅಂದ್ರೆ ಕೂಕ್ಕೊಂಡ್ರು ಎಲ್ರು. ಅಯ್ಯೋ ಎಂತ ಕಷ್ಟ ಬಂದ್ಬಿಡ್ತು ಅಂತ. ಹೀಗೆ ಎಲ್ಲ ಪಣ್ಣಂಗ್ಲಾ ಹಾ ಸರಿ. ಹಾ ಕಷ್ಟಂ ಇತಿ ಚುಕ್ರುಷು ಎಲ್ಲ ದೇವತೆಗಳು, ಪ್ರಜಾಪತಿಗಳು, ಮಹರ್ಷಿಗಳು ಎಲ್ಲರೂ ಕೂಡ ಹಾ ಕಷ್ಟಂ ಅಂತ ಎಲ್ಲರೂ ಕೂಗ್ಕೊಳ್ತಾ ಇದ್ದಾರೆ ದೇವೇಂದ್ರನನ್ನ ಆ ವೃತ್ರ ನುಂಗಿದ್ದು ನೋಡಿ. ವೃತ್ರಗ್ರಸ್ತಂ ಸಮಾಲಕ್ಷ್ಯ ಸ ಪ್ರಜಾಪತಯಃ ಸುರಾಃ ಹಾ ಕಷ್ಟಮಿತಿ ನಿರ್ವಿಣ್ಣಾಃ ಚುಕ್ರುಷುಃ ಸ ಮಹರ್ಷಯಃ ನಿಗೀರ್ಣೋಪ್ಯಸುರೇಂದ್ರೇಣ ನ ಮಮಾರೋದರಂ ಗತಃ ಮಹಾಪುರುಷ ಸನ್ನದ್ಧೋ ಯೋಗಮಾಯಾ ಬಲೇನ ಚ. ಈ ರೀತಿ ಇಂದ್ರ ವೃತ್ರನ ಹೊಟ್ಟೆ ಒಳಗೆ ಇದ್ದಾನೆ, ನುಂಗಿಬಿಟ್ಟಿದ್ದಾನೆ ವೃತ್ರ ಆ ಇಂದ್ರನನ್ನ. ಅವನ ಹೊಟ್ಟೆ ಒಳಗೆ ಹೋಗಿ ಸೇರ್ಕೊಂಡು ಬಿಟ್ಟಿದ್ದಾನೆ ಇಂದ್ರ, ಆದರೂ ಸಾಯಲಿಲ್ಲ. ವೃತ್ರನ ಹೊಟ್ಟೆ ಒಳಗೆ ಹೋಗಿ ಸೇರ್ಕೊಂಡ್ರೂ ಕೂಡ ಸಾಯಲಿಲ್ಲ. ದೊಡ್ಡ ಒಂದು ಮಹಾಸರ್ಪ ಹೆಬ್ಬಾವು ಆನೆಯನ್ನ ನುಂಗಿದಂತೆ ನುಂಗಿದ್ದ ಇವನು. ಐರಾವತ ಸಮೇತವಾಗಿಯೇ ಇಂದ್ರನನ್ನ ನುಂಗಿಬಿಟ್ಟಿದ್ದಾನೆ. ಆದರೂ ಕೂಡ ಈ ದೇವೇಂದ್ರ ಅವನ ಹೊಟ್ಟೆ ಒಳಗೇನೆ ಬದುಕಿದ್ದ, ಸಾಯಲಿಲ್ಲ. ಐರಾವತವೂ ಕೂಡ ಸಾಯಲಿಲ್ಲ, ಇವನೂ ಸಾಯಲಿಲ್ಲ. ಯಾಕೆ ಅಂತಂದ್ರೆ ನಾರಾಯಣ ಕವಚವನ್ನ ಧಾರಣೆ ಮಾಡಿದ್ದ ಅವನು. ವಿಶ್ವರೂಪಾಚಾರ್ಯರು ಉಪದೇಶ ಮಾಡಿರ್ತಕ್ಕಂತಹ ನಾರಾಯಣ ವರ್ಮ ಅವನನ್ನ ಆ ಹೊಟ್ಟೆ ಒಳಗಿದ್ರೂ ಕೂಡ ಸಾಯದೇ ಇರುವಂತೆ ಕಾಪಾಡಿತ್ತು. ಮತ್ತೆ ಅವನಿಗೆ ಅಣಿಮಾ, ಮಹಿಮಾ, ಗರಿಮಾ, ಲಘಿಮಾ ಮೊದಲಾದ ಯೋಗ ಶಕ್ತಿ ಇತ್ತು. ಯೋಗಮಾಯಾ ಬಲೇನ ಚ, ಎರಡು ಕಾರಣ. ನಾರಾಯಣ ವರ್ಮದ ಒಂದು ರಕ್ಷೆ, ಯೋಗಮಾಯಾ ಬಲ, ಅಣಿಮಾದಿ ಅಷ್ಟೈಶ್ವರ್ಯಗಳು ದೇವೇಂದ್ರನಲ್ಲಿ ಇತ್ತು. ಆ ಬಲದಿಂದಲೂ ಕೂಡ ಅವನು ವೃತ್ರಾಸುರನ ಹೊಟ್ಟೆ ಒಳಗೆ ಹೋಗಿದ್ರೂ ಕೂಡ ಸಾಯದೆ ಹಾಗೆ ಉಳಿದಿದ್ದ. ನಿಗೀರ್ಣೋಪ್ಯಸುರೇಂದ್ರೇಣ ನ ಮಮಾರೋದರಂ ಗತಃ ಮಹಾಪುರುಷ ಸನ್ನದ್ಧೋ ಯೋಗಮಾಯಾ ಬಲೇನ ಚ. ವಜ್ರಸ್ತು
ಅದಲ್ಲ. ಭಿತ್ವಾ ವಜ್ರೇಣ ತತ್ಕುಕ್ಷಿಂ ನಿಷ್ಕ್ರಮ್ಯ ಬಲಭಿದ್ ವಿಭುಃ ಉಚ್ಚಕರ್ತ ಶಿರಃಶತ್ರೋಃ ಗಿರಿಶೃಂಗಮಿವೌಜಸಾ. ವೃತ್ರ ಹೊಟ್ಟೆ ಒಳಗೆ ನುಂಗಿದ್ದಾನೆ ದೇವೇಂದ್ರನನ್ನ. ಹೊಟ್ಟೆ ಒಳಗೇನೆ ದೇವೇಂದ್ರ ಏನು ಮಾಡಿದ, ವಜ್ರಾಯುಧದಿಂದ ಆ ವೃತ್ರಾಸುರನ ಹೊಟ್ಟೆಯನ್ನ ಸೀಳಿ ಅಲ್ಲಿಂದ ಹೊರಗೆ ಬಂದ. ಹೊಟ್ಟೆ ಒಳಗಿದ್ದ ದೇವೇಂದ್ರ ತನ್ನ ವಜ್ರಾಯುಧದಿಂದ ಆ ವೃತ್ರಾಸುರನ ಹೊಟ್ಟೆಯನ್ನ ಸೀಳಿ ಹೊಟ್ಟೆಯಿಂದ ಹೊರಗೆ ಬಂದು ಅವನ ತಲೆಯನ್ನ ಕತ್ತರಿಸಿದ. ಆ ತಲೆ ಪರ್ವತದಂತೆ ಇತ್ತು. ಗಿರಿಶೃಂಗಮಿವ, ದೊಡ್ಡ ಪರ್ವತದಂತೆ ಇದ್ದಂತಹ ಆ ವೃತ್ರನ ತಲೆಯನ್ನ ಆ ವಜ್ರಾಯುಧದಿಂದ ಕತ್ತರಿಸಿದ. ಉಚ್ಚಕರ್ತ. ಭಿತ್ವಾ ವಜ್ರೇಣ ತತ್ಕುಕ್ಷಿಂ ನಿಷ್ಕ್ರಮ್ಯ ಬಲಭಿದ್ ವಿಭುಃ ಉಚ್ಚಕರ್ತ ಶಿರಃ ಶತ್ರೋಃ ಗಿರಿಶೃಂಗಮಿವೌಜಸಾ. ವಜ್ರಸ್ತು ತತ್ಕಂಧರಮಾಶು ವೇಗಃ ಕೃಂತನ್ ಸಮಂತಾತ್ ಪರಿವರ್ತಮಾನಃ ನ್ಯಪಾತಯತ್ತಾವದಹರ್ಗಣೇನ ಯೋಜ್ಯೋತಿಷಾಮಯನೇ ವಾರ್ತ್ರಹತ್ಯೆ. ವೃತ್ರಾಸುರನ ತಲೆಯನ್ನ ವಜ್ರಾಯುಧದಿಂದ ಸೀಳಿದ. ಆದರೆ ಆ ತಲೆ ತಕ್ಷಣವೇ ಸೀಳ್ಲಿಕ್ಕೆ ಅವನ ಕೈಯಿಂದ ಆಗಲಿಲ್ಲ ಅಂತ ಹೇಳ್ತಾರೆ. ವಜ್ರಾಯುಧ ಮಹಾವೇಗ, ಚಕ್ರದಂತೆ ಸುತ್ತುತ್ತಾ ಇದೆ, ಮಹಾವೇಗವುಳ್ಳದ್ದು, ಆಶುವೇಗ. ಆದರೂ ಕೂಡ ತಕ್ಷಣವೇ ವೃತ್ರಾಸುರನ ತಲೆಯನ್ನ ಕಡಿಲಿಕ್ಕೆ ಆಗಲಿಲ್ಲ. ಗ್ರಹಗಳ ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ ಏನಾಗ್ತದೆ, ಒಂದು ವರ್ಷದಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ 2 ಅಯನಗಳು. ಆ 2 ಅಯನಗಳಿಂದ ಆಗುವ ಒಂದು ವರ್ಷದಲ್ಲಿ ಎಷ್ಟು ದಿವಸಗಳಿದ್ದಾವೋ ಅಷ್ಟು ದಿವಸಗಳಲ್ಲಿ ವೃತ್ರನ ತಲೆಯನ್ನ ಕತ್ತರಿಸಿ ಬೀಳಿಸ್ಲಿಕ್ಕಾಯ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 1 ವರ್ಷ ಬೇಕಾಯ್ತು ಅಂತೆ ಅವನ ತಲೆಯನ್ನ ಕತ್ತರಿಸ್ಲಿಕ್ಕೆ. ಒಂದೇ ಸಲಿಗೆ ತಲೆ ಕತ್ತರಿಸ್ಲಿಕ್ಕೆ ಆಗ್ಲಿಲ್ಲ. ಜ್ಯೋತಿಷಾಂ ಅಯನೆ ತಾವದ್ ಅಹರ್ಗಣೇನ. ಜ್ಯೋತಿಷಾಂ ಅಯನೆ ತಾವತ್ ಅಹರ್ಗಣೇನ ಅಂತಂದ್ರೆ ಗ್ರಹಗಳ ತಿರುಗಾಡುವಿಕೆಯಲ್ಲಿ, ಅಂದ್ರೆ ದಕ್ಷಿಣಾಯನ ಉತ್ತರಾಯಣ ಅಂತ ಹೀಗೆ ಗ್ರಹಗಳ ಏನೊಂದು ತಿರುಗಾಡುವಿಕೆ ಇದೆ, ಅದರಲ್ಲಿ 2 ಅಯನಗಳು. ಆ 2 ಅಯನಗಳಲ್ಲಿ ಎಷ್ಟು ದಿವಸಗಳಾಗುತ್ತೋ ಅಷ್ಟು ದಿವಸ ಬೇಕಾಯಿತು ಅಂತ, ಅಂದ್ರೆ 1 ವರ್ಷ ಬೇಕಾಯಿತು ಅಂತ ಅರ್ಥ. ಅದರ ಒಟ್ಟು ತಾತ್ಪರ್ಯ ಆ ವೃತ್ರಾಸುರನ ಕುತ್ತಿಗೆಯನ್ನ ಕತ್ತರಿಸಲಿಕ್ಕೆ 1 ವರ್ಷ ಬೇಕಾಯ್ತು. ಅಲ್ಲಿವರೆಗೂ ಅವನ ತಲೆಯನ್ನು ಕತ್ತರಿಸ್ಲಿಕ್ಕೆ ಆಗಲಿಲ್ಲ ಅಂತ. ಇಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ವಜ್ರಾಯುಧ ಅಷ್ಟು ವೇಗವಾಗಿ ತಿರುಗ್ತಾ ಇತ್ತು, ಮಹಾ ಸಾಮರ್ಥ್ಯವುಳ್ಳಂಥದ್ದು ವಜ್ರಾಯುಧ ಅಂತೆಲ್ಲ ಹೇಳಿದ್ದಾರೆ. ಆದರೂ ಕೂಡ ಹಿಂದೆ ಅದೇ ವಜ್ರಾಯುಧವೇ ಒಂದು ಕ್ಷಣದಲ್ಲಿ ಆ ವೃತ್ರಾಸುರನ ಕೈಗಳನ್ನ ಲೀಲಾಜಾಲವಾಗಿ ಕಡಿದು ಹಾಕಿತ್ತು, ಆರಾಮವಾಗಿ ತುಂಡು ಮಾಡಿಬಿಟ್ಟಿತ್ತು ಇದೇ ವಜ್ರಾಯುಧವೇ ಅವನ ಕೈಗಳನ್ನ. ಅದೇ ತರ ಅವನು ನುಂಗಿದಾಗ ವೃತ್ರಾಸುರನ ಹೊಟ್ಟೆ ಒಳಗೆ ಇವನೇನು ಹೋಗಿದ್ದ, ಆವಾಗಲೂ ಕೂಡ ಅವನ ಹೊಟ್ಟೆಯನ್ನ ಅದೇ ವಜ್ರಾಯುಧವೇ ಆರಾಮವಾಗಿ ಸೀಳಿಕೊಂಡು ಹೊರಗೆ ಬಂದಿತ್ತು. ಹೊಟ್ಟೆಯನ್ನ ಸೀಳಿ ಹೊರಗೆ ಬಂದಿದ್ದ. ಇಂತಹ ವಜ್ರಾಯುಧ ಕುತ್ತಿಗೆಯನ್ನು ಕತ್ತರಿಸ್ಲಿಕ್ಕೆ ಮಾತ್ರ 1 ವರ್ಷ ಯಾಕೆ ತಗೊಂಡು ಅನ್ನೋ ಸಮಸ್ಯೆ ಬರ್ತದೆ. ಅವನ ಕುತ್ತಿಗೆಯನ್ನು ಕತ್ತರಿಸ್ಲಿಕ್ಕೆ 1 ವರ್ಷ ಬೇಕಾಯ್ತು ಅಂತೆ. ಹೊಟ್ಟೆಯನ್ನು ಆರಾಮಾಗಿ ಸೆಳ್ಕೊಂಡು ಬಂದ,
ಕೈಗಳನ್ನು ಆರಾಮವಾಗಿ ಕತ್ತರಿಸಿದ್ದ. ಇಷ್ಟೆಲ್ಲ ಹೇಳಿದ್ದಾರೆ, ಹಿಂದೆನೆ ಹೇಳಿದ್ದಾರೆ. ಈಗ ಮಾತ್ರ ತಲೆಯನ್ನ ಕತ್ತರಿಸ್ಲಿಕ್ಕೆ 1 ವರ್ಷ ಕಾಲ ಬೇಕಾಯಿತು ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ? ವೃತ್ರಾಸುರನಿಗೆ ಅಂಥ ಒಂದು ಯೋಗ ಶಕ್ತಿ ಇತ್ತು, ಆದ್ರಿಂದ 1 ವರ್ಷ ಬೇಕಾಯ್ತು ಅಂತನ್ನೋದಾದ್ರೆ 1 ವರ್ಷ ಆದ್ಮೇಲಾದ್ರೂ ಯಾಕೆ ಕತ್ತರಿಸ್ತ? ಹಾಗಾದ್ರೆ ವೃತ್ರಾಸುರನಿಗೆ ಯೋಗ ಶಕ್ತಿ ಇದ್ದದ್ದೇ ಆಗಿದ್ರೆ 1 ವರ್ಷ ಆದ್ಮೇಲಾದ್ರೂ ಕತ್ತರಿಸ್ಲಿಕ್ಕೆ ಆಗಬಾರ್ದಿತ್ತು. 1 ವರ್ಷ ಆದ್ಮೇಲಾದ್ರೂ ಹೇಗೆ ಕತ್ತರಿಸ್ಲಿಕ್ಕಾಯ್ತು ಅನ್ನೋದೊಂದು ಮತ್ತೆ ಸಮಸ್ಯೆ ಉಳಿತದೆ. ಇದಕ್ಕೆ ಉತ್ತರ ಏನು ಅಂದ್ರೆ, ಮಧ್ವಾಚಾರ್ಯರು ಇದಕ್ಕೆ ನಿಜವಾದ ವಿವರಣೆಯನ್ನು ಕೊಟ್ಟು ಯಾಕೆ 1 ವರ್ಷ ತಗೊಂತು, ಏನಾಯ್ತು, ಅಲ್ಲಿ ಏನಿತ್ತು, ನಿಜವಾಗಿ ನಡೆದದ್ದೇನು ಅನ್ನೋದನ್ನ ತೋರಿಸಿಕೊಡ್ತಾರೆ. ಅಪಾಂಫೇನೇನ ವೃತ್ರಸ್ಯ ಶಿರ ಇಂದ್ರೋ ನ್ಯಪಾತಯತ್ ಅಂತ ಇದು ಮುಂದೆ ಬರುತ್ತೆ ಅಂತ ಬೇರೆ ಕಡೆ ಹೇಳಿದ್ದಾರೆ. ಈ ಮಾತು ಬರುತ್ತೆ, ಇಲ್ಲಿ ಬರೋದಿಲ್ಲ. ಇಂದ್ರ ವೃತ್ರಾಸುರನನ್ನ ಕೊಂದದ್ದು ವಿವರಣೆ ಬೇರೆ ಕಡೆಯಲ್ಲಿ ಹೇಳುವಾಗ ಅಪಾಂಫೇನೇನ ವೃತ್ರಸ್ಯ ಶಿರಃ ಇಂದ್ರೋ ನ್ಯಪಾತಯತ್ ಅಂತ ಬರುತ್ತೆ. ಅಂದ್ರೆ ಇಂದ್ರ ಇವನ ಶಿರಚ್ಛೇದ ಮಾಡಿದ್ದು ನೀರಿನ ನೊರೆಯಿಂದ. ಅಪಾಂಫೇನ ನೀರಿನ ಮೇಲೆ ನೊರೆ ಬರುತ್ತಲ್ಲ, ಬುರುಗು, ಆ ಬುರುಗಿನಿಂದ ಶಿರಚ್ಛೇದ ಮಾಡಿದ್ದು ಅಂತ ಬೇರೆ ಕಡೆಯಲ್ಲಿ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ವಜ್ರಾಯುಧದಿಂದ ಅಂತ ಹೇಳಿದ್ದಾರೆ. ಇದು ಕೂಡ ಸ್ವಲ್ಪ ಸಮಸ್ಯೆನೆ. ಭಾಗವತದಲ್ಲಿ ಹೇಳುವಾಗ ವಜ್ರಾಯುಧದಿಂದ ಅವನ ತಲೆಯನ್ನ ಕತ್ತರಿಸಿದ 1 ವರ್ಷದ ಕಾಲ ಅಂತ ಹೇಳಿದ್ದಾರೆ. 1 ವರ್ಷ ಆದ್ಮೇಲೆ ಕತ್ತರಿಸ್ತು ಅಂತ. ಬೇರೆ ಕಡೆಗೆ ಅಪಾಂಫೇನೇನ ಅಂತ ಹೇಳಿದ್ದಾರೆ, ನೀರಿನ ಬುರುಗಿನಿಂದ ಕತ್ತರಿಸಿದ ಅಂತನೂ ಹೇಳಿದ್ದಾರೆ. ಇದಕ್ಕೂ ವಿರೋಧ ಬರುತ್ತೆ. ಈ ವಿರೋಧವನ್ನು ಪರಿಹಾರ ಮಾಡ್ತಾ ನಿಜವಾದ ಅಭಿಪ್ರಾಯ ಏನು ಅನ್ನೋದನ್ನು ಮಧ್ವಾಚಾರ್ಯರು ಅಗ್ನಿಪುರಾಣದ ವಾಕ್ಯವನ್ನು ಆಧಾರವಾಗಿ ಕೊಟ್ಟು ವಿವರಣೆ ಕೊಡ್ತಾರೆ ನಮಗೆ. ಅಗ್ನಿಪುರಾಣದ ವಾಕ್ಯ ನೋಡಿ. ಸಂಧಿತ ಸಮಯೇನೇಂದ್ರೋ ವೃತ್ರೇಣಾಥೋ ಕರಗ್ರಹ ಸಮುದ್ರತೀರೆ ವಿಚರನ್ ಫೇನೇನ ವಧಮಸ್ಯತು ನರ್ಮಣಾ ಜಹಿ ಫೇನೇತಿ ವಾಚಯಿತ್ವಾ ಸುರೇಶ್ವರಃ ಪಾದಸ್ಪರ್ಶ ವಿವಾದಂ ಚ ಕೃತ್ವಾ ಯುದ್ಧಾಯ ದಂಶಿತಃ ಫೇನೆ ವಜ್ರಂ ಸಮಾವೇಶ್ಯ ವಿಷ್ಣುಯುಕ್ತಂ ವ್ಯಸರ್ಜಯತ್ ಅಪಾನುದಚ್ಛಿರಸ್ತಸ್ಯ ಧ್ಯಾಯತೋ ವತ್ಸರೇಣ ಸಹ ಇತ್ಯಾಗ್ನೇಯೇ. ಅಗ್ನಿಪುರಾಣದ ವಾಕ್ಯ. ಮಧ್ವಾಚಾರ್ಯರು ಈ ಅಗ್ನಿಪುರಾಣದ ಈ 3 ಶ್ಲೋಕಗಳನ್ನು ನಮಗೆ ಉದಾಹರಿಸಿ ಇಂದ್ರ ವೃತ್ರನನ್ನು ಹೇಗೆ ಸಂಹಾರ ಮಾಡಿದ ಅನ್ನೋದನ್ನ ವಿವರಣೆ ಕೊಟ್ಟಿದ್ದಾರೆ. ಅವನಿಗೆ ಒಂದು ವರ ಇತ್ತು, ದೇವೇಂದ್ರ ಇವನಿಗೆ ವೃತ್ರಾಸುರನಿಗೆ. ಅವನು ಕೇಳ್ಕೊಂಡಿದ್ದ, ಸಂಧಿ ಮಾಡ್ಕೊಂಡಿದ್ದ ಇವನ ಜೊತೆಗೇನೆ, ಇಂದ್ರನ ಜೊತೆಗೆ ಮೊದಲೇ ಅವನು ಸಂಧಾನ ಮಾಡ್ಕೊಂಡಿದ್ದ. ಏನು ಅಂದ್ರೆ, ನನ್ನನ್ನು ನೀನು ಹಸಿ ಪದಾರ್ಥದಿಂದ ಆಗಲಿ ಅಥವಾ ಒಣಗಿದ ಪದಾರ್ಥದಿಂದ ಆಗಲಿ ಕೊಲ್ಲಬಾರದು ಅಂತ ನಾನಾ ರೀತಿ ಕೇಳ್ಕೊಂಡಿದ್ದಂತೆ ಅವನು. ಈ ಹಿರಣ್ಯಕಶ್ಯಪು ಹೇಗೆ ಕೇಳ್ಕೊಂಡಿದ್ನಲ್ಲ, ಅದರಿಂದ ಸಾವು ಬರಬಾರ್ದು, ಇದರಿಂದ ಸಾವು ಬರಬಾರ್ದು, ಹಾಗೆ ಹೀಗೆ ಅಂತ. ಆ ಥರ ಇವೊಂದು ಸ್ವಲ್ಪ ಹಸಿ ಪದಾರ್ಥದಿಂದಲೂ ಒಣಗಿದ ಪದಾರ್ಥದಿಂದಲೂ ನನಗೆ ನೀನು ಕೊಲ್ಲಬಾರದು ಅಂತ. ಅದು ಒಣಗಿರಬಾರ್ದು, ಹಸಿನೂ ಇರಬಾರ್ದಂತೆ. ಅಂಥ ಹಸಿ ಪದಾರ್ಥದಿಂದಲೂ ನನ್ನನ್ನು ಸಾಯಿಸಬಾರ್ದು, ಒಣಗಿದ ಪದಾರ್ಥದಿಂದಲೂ ನನ್ನನ್ನು ಸಾಯಿಸಬಾರದು ಅಂತ ಹೀಗೆ ನಾನಾ ರೀತಿ ಷರತ್ತುಗಳನ್ನು ಹಾಕಿ ಅವನು 2 ತೋಳುಗಳನ್ನು ಮತ್ತೆ ಹಿಂತಿರುಗಿ ಪಡ್ಕೊಂಡಿದ್ದ. ತೋಳುಗಳನ್ನು ಕತ್ತರಿಸಿದ್ನಲ್ಲ ಇವನು,
ಅದನ್ನ ಹಿಂತಿರುಗಿ ಪಡ್ಕೊಂಡು ಇಂದ್ರನ ಜೊತೆಗೆ ಸಂಧಿ ಮಾಡಿಕೊಂಡ. ಇಂದ್ರನಿಗೂ ವೃತ್ರನಿಗೂ ಸಂಧಾನ ಆಯ್ತು. ಸಂಧಿ ಮಾಡಿಕೊಂಡು ಅವತ್ತಿನಿಂದ 1 ವರ್ಷಗಳ ಕಾಲ ಇಬ್ರು ಕೂಡ ಕೈ ಕೈ ಹಿಡ್ಕೊಂಡು ಸ್ನೇಹದಿಂದ ಸಂಚಾರ ಮಾಡಿದರು. ವೃತ್ರ ಮತ್ತು ಇಂದ್ರ ಇಬ್ರು ಬಹಳ ಸ್ನೇಹದಿಂದ ಇದ್ದರಂತೆ 1 ವರ್ಷ ಕಾಲ. ಒಳ್ಳೆ ಸ್ನೇಹದಿಂದಲೇ ಇಬ್ರು ಒಟ್ಟಿಗೆ ಎಲ್ಲ ಕಡೆಗೂ ಸಂಚಾರ ಮಾಡ್ತಾ ಇದ್ರು. ಆಮೇಲೆ ಒಂದು ದಿವಸ, ಅಂದ್ರೆ 1 ವರ್ಷ ಕಳೆದ ಮೇಲೆ ಒಂದು ದಿನ ಇಂದ್ರ ಸಮುದ್ರ ತೀರದಲ್ಲಿ ಸಂಚಾರ ಮಾಡ್ತಾ ಇದ್ದ. ಆ ಸಮುದ್ರದ ನೀರಿನ ನೊರೆ ಏನಿದೆ, ಆ ನೊರೆ ಬುರುಗು, ಸಮುದ್ರದ ನೀರಿನ ಮೇಲೆ ನೊರೆ ಏನು ಬರ್ತದೆ, ಆ ನೊರೆಯಲ್ಲಿ ಭಗವಂತನ ಪ್ರಾರ್ಥನೆಯನ್ನ ಮಾಡಿದ. ಎಲೆ ಭಗವಂತನೇ, ಎಲೆ ನೊರೆಯೇ, ನೀನು ಅನಾಯಾಸವಾಗಿ ಈ ವೃತ್ರಾಸುರನನ್ನ ಸಂಹಾರ ಮಾಡು ಅಂತ ಪ್ರಾರ್ಥನೆ ಮಾಡಿದ ಭಗವಂತನ ಹತ್ರ. ಆ ನೊರೆಯ ಒಳಗೆ ಭಗವಂತನ ಪ್ರಾರ್ಥನೆಯನ್ನ ಮಾಡಿ ಆಮೇಲೆ ಆ ನೊರೆಯ ಒಳಗೆ ವಜ್ರಾಯುಧದ ತೇಜಸ್ಸನ್ನ ತುಂಬಿಸಿದ. ನೊರೆಯ ಒಳಗೆ ಭಗವಂತನ ತೇಜಸ್ಸು, ವಜ್ರಾಯುಧದ ತೇಜಸ್ಸು. ವಜ್ರಾಯುಧ ತೇಜಸ್ಸು ಅಂದ್ರೆ ಭಗವಂತನ ತೇಜಸ್ಸೇ. ಭಗವಂತನ ತೇಜಸ್ಸಿನಿಂದ ಕೂಡಿರ್ತಕ್ಕಂಥದ್ದು ವಜ್ರಾಯುಧ. ಆ ವಜ್ರಾಯುಧದ ಒಂದು ಸಾಮರ್ಥ್ಯವನ್ನ ಅದರೊಳಗೆ ತುಂಬಿಸಿದ, ಆ ನೊರೆಯೊಳಗೆ. ಆ ಸಮುದ್ರದ ತೀರದಲ್ಲೇ ಇವನು ವೃತ್ರ ಧ್ಯಾನ ಮಾಡ್ತಾ ಕೂತಿದ್ದ. ಇಬ್ರು ಒಟ್ಟಿಗೆ ಇರ್ತಿದ್ರು 1 ವರ್ಷ ಕಾಲ. ಆ ಸಮುದ್ರ ತೀರದಲ್ಲಿ ಧ್ಯಾನ ಮಾಡ್ತಾ ಕೂತಿದ್ದ ವೃತ್ರ ಆ ಸಮಯವನ್ನ ನೋಡಿ ಆ ನೊರೆಯೊಳಗೆ ಆ ವಜ್ರಾಯುಧದ ತೇಜಸ್ಸನ್ನ ತುಂಬಿಸಿ ಭಗವಂತನ ಪ್ರಾರ್ಥನೆಯನ್ನ ಮಾಡಿ ಸಮುದ್ರದ ಆ ನೊರೆ ಏನಿತ್ತು ಅದನ್ನು ತಗೊಂಡು ವೃತ್ರನನ್ನ ಕಾಲಿಂದ ತುಳಿದು ಜಗಳ ಮಾಡಿದ. ಜಗಳ ಪ್ರಾರಂಭ ಮಾಡಿದ. ಅವನಿಗೂ ಮತ್ತೆ ಯುದ್ಧ ಪ್ರಾರಂಭ ಆಯ್ತು. ಯುದ್ಧಕ್ಕೆ ನಿಂತ ಅವನು. ಆವಾಗ ಆ ನೊರೆಯಲ್ಲಿ ವಿಷ್ಣು ತೇಜಸ್ಸಿನಿಂದ ಕೂಡಿರತಕ್ಕಂತಹ ವಜ್ರಾಯುಧ ತೇಜಸ್ಸನ್ನು ತುಂಬಿಸಿದ. ಅದನ್ನ ಎಸೆದು ವೃತ್ರಾಸುರನ ಶಿರಚ್ಛೇದ ಮಾಡಿದ. ಇದೇನಾಗಿದೆ ಅಂದ್ರೆ, ನೊರೆ ಅದು ಹಸಿಯೂ ಅಲ್ಲ, ಒಣಗಿದ್ದು ಅಲ್ಲ. ಹಸಿ ಪದಾರ್ಥದಿಂದಲೂ ನನ್ನನ್ನು ಸಾಯಿಸಬಾರದು, ಒಣಗಿದ ಪದಾರ್ಥದಿಂದಲೂ ಸಾಯಿಸಬಾರದು ಅಂತ ಒಂದು ಷರತ್ತಿತ್ತು. ಆ ಷರತ್ತಿಗೆ ಅನುಗುಣವಾಗೇ ಇತ್ತಿದು. ಆ ನೀರಿನ ಮೇಲಿರುವಂತಹ ಬುರುಗು ಅದು ಹಸಿಯೂ ಅಲ್ಲ, ಒಣಗಿದ್ದು ಅಲ್ಲ, ಅಂತಹ ಒಂದು ಪದಾರ್ಥ. ಅದನ್ನ ಅವನ ಮೇಲೆ ಎಸೆದು ಅದರಿಂದ ಅವನ ಶಿರಚ್ಛೇದ ಮಾಡಿದ. ಹೀಗೆ ಮಾಡಿರೋದ್ರಿಂದ ಈ ಸಂಧಿ ಏನು ಮಾಡ್ಕೊಂಡಿದ್ದ ಅದು 1 ವರ್ಷ ಕಾಲ ಇತ್ತು. 1 ವರ್ಷದ ಕಾಲದವರೆಗೆ ಸಂಧಿ ಮಾಡಿಕೊಂಡು ಒಟ್ಟಿಗೆ ಸಂಚಾರ ಮಾಡ್ತಾ ಇದ್ರು. ಆದ್ರಿಂದ 1 ವರ್ಷ ಆದ್ಮೇಲೆ ವೃತ್ರಾಸುರನ ವಧೆ ಆಗಿದ್ದು ಅಂತ ಈ ತರ ಅಗ್ನಿ ಪುರಾಣದಲ್ಲಿ ಹೇಳಿದ್ದಾರೆ. ಹಾಗಾಗಿ ಅಪಾಂಫೇನೇನ ವೃತ್ರಸ್ಯ ಶಿರ ಇಂದ್ರೋ ನೆಪಾತಯತ್ ಅಂತ ಹೇಳಿದ್ದಕ್ಕೂ ಭಾಗವತದಲ್ಲಿ ವಜ್ರಾಯುಧದಿಂದ ಸಂಹಾರ ಮಾಡಿದ ಅಂತ ಹೇಳಿದ್ದಕ್ಕೂ ವಿರೋಧ ಇಲ್ಲ. ಇವಾಗ ನಿಜವಾಗಲೂ ಅಪಾಂಫೇನೇನೇ ನೀರಿನ ಬುರುಗಿನಿಂದಲೇ ಸಂಹಾರ ಮಾಡಿದ್ದು. ಮತ್ತೆ ವಜ್ರಾಯುಧ ಅಂದ್ರೆ ಅದರೊಳಗೆ ವಜ್ರಾಯುಧದ ತೇಜಸ್ಸನ್ನು ತುಂಬಿಸಿದ್ದ ಅಂತ ವಿಷ್ಣು ಪುರಾಣವೇ ಸ್ಪಷ್ಟವಾಗಿ ಹೇಳ್ತಾ ಇದೆ. ಫೇನೆ ವಜ್ರಂ ಸಮಾವೇಶ್ಯ, ಆ ಫೇನದಲ್ಲಿ ವಜ್ರವನ್ನ ಸಮಾವೇಶ ಮಾಡಿದ್ದ. ವಿಷ್ಣುಯುಕ್ತಂ, ವಿಷ್ಣು ಸಾಮರ್ಥ್ಯದಿಂದ ಕೂಡಿತ್ತು ಆ ಬುರುಗು. ಅದನ್ನ ತೆಗೆದು ಅವನ ಮೇಲೆ ಎಸೆದು ಅದರಿಂದ ಅವನ ತಲೆಯನ್ನ ಕತ್ತರಿಸಿದ ಅಂತ. ಹೀಗೆ ಅಗ್ನಿ ಪುರಾಣ ಮತ್ತು ಭಾಗವತ ವಜ್ರಸ್ತು ತತ್ಕಂಧರಮಾಶು ವೇಗ ಅಂತ ಭಾಗವತ, ಅಪಾಂಫೇನೇನ ವೃತ್ರಸ್ಯ ಶಿರೋ ನ್ಯಪಾತಯತ್ ಅಂತ ಬೇರೆ ಕಡೆಯಲ್ಲಿ ಹೇಳಿದ್ದಾರೆ. ಇದೆರಡನ್ನು ಸೇರಿಸಿಕೊಂಡು ಆಗ್ನೇಯ ಪುರಾಣದ ವಾಕ್ಯವನ್ನು ನಾವು ನೋಡಿದರೆ ಸ್ಪಷ್ಟವಾಗಿ ಈ ವಿಷಯ ಗೊತ್ತಾಗ್ತದೆ, ಯಾವುದೇ ಸಂದೇಹ ಇಲ್ಲ. ಹೀಗೆ ವೃತ್ರಾಸುರನನ್ನ ದೇವೇಂದ್ರ ಸಂಹಾರ ಮಾಡಿದ. ಆಚಾರ, ಹಸಿ ಪದಾರ್ಥ ಅಂದ್ರೆ ಏನಂತ ಆಚಾರ? ಹಸಿ ಅಂದ್ರೆ ಈರಮ ಇರ್ಕறது. ರೈಟ್. ಒದ್ದೆ ಇಲ್ಲಿ ಬಂದು ನೊರೆಯಲ್ಲಿ ಒದ್ದೆ ಇಲ್ಲ.
ಒದ್ದೆ ಇದಲ್ಲ ಅಲ್ಲಿ. ಇಲ್ಲ, ಅದು ಒದ್ದೆ ಇರೋದಿಲ್ಲ, ಅದು ಒದ್ದೆ ಅಂತ ಅನ್ನೋದಿಲ್ಲ ಅದಕ್ಕೆ. ನಾವು ಮುಟ್ಟಿರೆ ಒದ್ದ ಬರ್ತಲ್ಲ, ನಾವು ನೀರ್ಲಿ ಹೋಗಂತಲ್ಲ ಬರ್ತಲ್ಲ ಒಂದು ಅದು ನೀರ್ ತಾಕದಾಗ ಒದ್ದೆ ಆಗೋದು. ಬರೇ ಬುರುಗಿರುತ್ತಲ್ಲ, ಅದು ಒದ್ದೆ ಅಲ್ಲ. ಬರೇ ಬುರುಗನ್ನು ನಾವು ಹಿಡ್ಕೊಳಕ್ಕೆ ಆಗೋದು ಇಲ್ಲ, ಸ್ವಲ್ಪ ಕಷ್ಟ. ಹುಡಿಯಕ್ ಬಿಡೋದು, ಬಟ್ ಅದು ಮುಟ್ಟಿರೆ ಹೊಡೆದೋಗುತ್ತೆ ಅದು, ರೈಟ್? ಅದೇ ಅದಕ್ಕೋಸ್ಕರನೇ ಬರೇ ಬುರುಗನ್ನ ನಮಗೆ ಹಿಡಿಲಿಕ್ಕೆ ಆಗೋದಿಲ್ಲ. ನಾವು ಬುರುಗ್ ಹಿಡ್ಕೊಂಡಿದ್ದೀವಿ ಅಂತ ತಿಳ್ಕೊಂಡಿರ್ತೇವೆ, ಆದ್ರಿಂದ ಅದು ನೀರಿಗೆ ತಾಕಿರುತ್ತೆ. ಅದಕ್ಕೆ ನಮಗೆ ನೀರ್ ತಾಕೆ ಒದ್ದೆ ಆಗಿರೋದು. ಬರೇ ಬುರುಗು ಅದು ಒದ್ದೆ ಅಲ್ಲ, ಹಸಿ ಪದಾರ್ಥ ಅಲ್ಲ. ಅದನ್ನ ನಮಗೆ ತಗೊಳಿಕ್ ಆಗೋದಿಲ್ಲ, ಆದ್ರಿಂದ ನಮಗದು ಅನುಭವಕ್ಕೆ ಬರೋದಿಲ್ಲ. ನಮಗೆ ಒದ್ದೆ ಆಗತ್ತೆ ಕೈ ಅಂತ ಅನ್ಸತ್ತೆ. ಆ ಒದ್ದೆ ಆಗಿದ್ದು ನೀರಿನಿಂದ, ಬುರುಗಿನಿಂದ ಅಲ್ಲ. ಈ ಚಕ್ರಾಣಿಕ ಚಕ್ರಾಣಿಕ ಅದು ಬುರುಗುಂತ ಬರುತ್ತಾನೆ? ಗೊತ್ತಿಲ್ಲ. ಬುರುಗಿನಿಂದ ಹುಟ್ಟತ್ತಾ? ಅದು ಸಮುದ್ರದ ಒಳಗೆ ಇರುತ್ತಲ್ಲ, ಅದೊಂದು ಕಲ್ಲು. ಶಾಲಗ್ರಾಮ ಕಲ್ಲಿನ ಹಾಗೆ ಚಕ್ರಾಣಿಕ ಅನ್ನೋದು ಒಂದು ಕಲ್ಲು. ಹೌದಾ? ಓಹೋ. ಬುರುಗು ಅಂತ ಹೆಂಗೆ? ಅದು ಬುರುಗು ಹೆಂಗಾಗತ್ತೆ? ನೊರೆ ತಾನೇ ಒಂದು ಬುರುಗು ಆಗುತ್ತೆ, ನೊರೆ ತಾನೇ ಒಂದು ಚಕ್ರಾಣಿಕ ಆಗುತ್ತೆ. ನಾನು ಹಂಗತ ಕೇಳಿಪಟ್ಟಿದ್ದಾನ. ಮೇಲೆ ಇರೋ ಬುರುಗುತ್ತ ಒಂದು ಸೇರಿ ಹಂಗೆ ಚಕ್ರಾಣಿಕ ಆತ ಅಂತ ಹೇಳ್ಬಿಟ್ಟು ಕೇಳಿಪಟ್ಟಿದ್ದಾನ. ನಾನೇ ಇವಾಗ ಅದೇ ಹೇಳ್ತಾ ಇದ್ದಾನ. ಒಂದು ಸೇರಿ ಅಂದ್ರೆ ಎಲ್ಲ ಒಂದು ಗುಂಪ ರಾತಳದ್ರ ನೊರ ಹಾಗೆ ಇತ್ತು ಅಂದ್ರೆ ಒಣಗಿದ ಮೇಲೆ ಅದು ಚಕ್ರಾಣಿಕ ಮಾದ್ರಿ. ಅದು ಸಮುದ್ರದಿಂದ ಇರಬೇಕು. ಸಮುದ್ರದಲ್ಲಿ ಚಕ್ರಾಣಿಕೆ ಕಲ್ಲುಗಳು ತುಂಬಾ ಇರತ್ತೆ. ಹೇಗೆ ನೀರಿನ ಒಳಗೆ ಕಲ್ಲುಗಳು ಇರುತ್ತೋ, ಶಾಲಗ್ರಾಮ ಕಲ್ಲು ಹೇಗೋ ಹಾಗೆ ಇದು ಒಂದು ಕಲ್ಲು ಅಷ್ಟೆ. ಆ ಕಲ್ಲಿನ ಮೇಲೆ ಆ ರೀತಿ ಆಕಾರಗಳು ಯಾವ ತರ ಬರುತ್ತೆ, ಯಾಕೆ ಬರುತ್ತೆ ಅಂತ ಅನ್ನೋದು ಬುರುಗಿನಿಂದ ಅಂತ ನೀವು ಹೇಳ್ತಾ ಇದ್ದೀರಿ. ಅದು ಒಂದು ರೀತಿ ಹುಳ. ಆ ರೀತಿ ಕೊರೆಯೋದು ಒಂದು ಹುಳ. ಈಗ ಸಾಲಿಗ್ರಾಮದ ಒಳಗೆ ತೂತು ಮಾಡಿ ಅದನ್ನ ಚಕ್ರದ ರೂಪದಲ್ಲಿ ಕೊರೆಯೋದು ಒಂದು ಹುಳವೇ. ಅದೇ ತರ ಚಕ್ರಾಂಕಿತವನ್ನ ಆ ಆಕಾರದಲ್ಲಿ ಕೊರೆಯೋದು ಒಂದು ಹುಳ. ಆ ಹುಳ ಏನ್ ಮಾಡುತ್ತೆ, ಆ ಆಕಾರದಲ್ಲಿ ಸಮುದ್ರದಲ್ಲಿ ಕಲ್ಲು ಮೇಲೆ ಅದು ಕೂತ್ಕೊಂಡ್ರೆ ಆ ಕಲ್ಲು ಆ ತರ ಶೇಪ್ ಬರುತ್ತೆ. ಆ ತರ ಹುಳುಗಳು ಅದರಲ್ಲಿ ಕೂತು ಅದನ್ನ ಆ ರೀತಿ ಕೊರೆಯತ್ತೆ. ನಾವೊಂದು ಪ್ರವಚನದಲ್ಲಿ ಪ್ರಶ್ನೆ ಮಾಡುವಂತಲ್ಲ, ನೀರ್ನ ಇದು ಹೊರಗೆ ಹಾಕಿದ್ರೆ ಅದು ಉಪ್ಪು ಆಗುತ್ತೆ, ಕ್ರಿಸ್ಟಲ್ ಆಗುತ್ತೆ. ಅದು ಒಳಗವೇ ಇರುವಂತ ಒಂದು ಇದರಲ್ಲಿ ಬಂದು ಅದು ಚಕ್ರಾಣಿಕ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು. ಚಕ್ರಾಣಿಕ ಹೆಂಗಸರು ಪೂಜೆ ಮಾಡ್ಬೋದಾ? ನೀರ್ ಹಾಕ್ಬೋದಾ? ಇಲ್ಲ, ಚಕ್ರಾಂಕಿತ ಮತ್ತು ಶಾಲಿಗ್ರಾಮ ಎರಡಕ್ಕೂ ಒಂದೇ ನಿಯಮ. ಅದು ಶಾಲಿಗ್ರಾಮ ಥರನೇ. ಶಾಲಿಗ್ರಾಮ ಹೇಗೋ ಹಾಗೆ ಚಕ್ರಾಂಕಿತನು. ಅದೆರಡಕ್ಕೂ ಏನು ವ್ಯತ್ಯಾಸ ಹೇಳೋದಿಲ್ಲ ಶಾಸ್ತ್ರದಲ್ಲಿ. ಚಕ್ರಾಣಿಕ ಸಿಗೋದು ತುಂಬಾ ಕಷ್ಟವಾಗಿದೆಯಲ್ಲ. ದೊಡ್ಡ ಬೇಕಾದಷ್ಟು ಸಿಗತ್ತೆ. ದ್ವಾರಕೆಗೆ ಹೋದ್ರೆ ನಿಮಗೆ ಮರಳಲ್ಲಿ ಎಲ್ಲಾ ಕಡೆಗೂ ಚಕ್ರಾಂಕಿತ ತುಳ್ಕೊಂಡೇ ಓಡಾಡ್ತಾರಲ್ಲೆಲ್ಲ. ಕಾಲಲ್ಲಿ ಸಿಗತ್ತೆ ದ್ವಾರಕೆಯಲ್ಲಿ. ದ್ವಾರಕೆ ಮಾರೋದಲ್ಲ, ನಿಮಗೆ ಅಲ್ಲೇ ಆ ಸಮುದ್ರ ತೀರಕ್ಕೆ ಹೋದ್ರನೆ ಬೇಕಾದಷ್ಟು ಚಕ್ರಾಂಕಿತ ಸಿಗತ್ತೆ, ಚಿಕ್ಕದು. ಚಕ್ರಾಂಕಿತ ಸಿಗೋದೇನು ಕಷ್ಟ ಇಲ್ಲ. ಇದಕ್ಕೆ ಹೋದ್ರು, ರಾಮೇಶ್ವರಕ್ಕೆ ಹೋದ್ರು ಕೂಡ ಬೇಕಾದಷ್ಟು ಸಿಗತ್ತೆ ಸಮುದ್ರ ತೀರದಲ್ಲಿ. ಸಾಲಿಗ್ರಾಮ ಕೊಟ್ರೆ ದಾನ ಕೊಟ್ರೆ ಚಕ್ರಾಂಕಿತ ದಾನ ಬಹಳ ವಿಶೇಷ. ಸಾಲಿಗ್ರಾಮ ಚಕ್ರಾಂಕಿತ ಎರಡು ಬೇಕೇ ಬೇಕು ಪೂಜೆಗೆ. ಅದೆರಡು ಇದ್ರೇನೆ ತೀರ್ಥ. ಸರಿ. ಒಂದು ಸಾಲಿಗ್ರಾಮ ಜೊತೆಗೆ
2 ಒಂದು ಚಕ್ರಾಂಕಿತ ಇರ್ಬೇಕು. ಚಕ್ರಾಣಿಕೆ ಇದ್ರೆ 12 ಸಾಲಿಗ್ರಾಮ ಇಟ್ಕೋಬೇಕಾ? ಹಂಗಲ್ಲ ಒಂದು ಶಾಲಗ್ರಾಮಕ್ಕೆ 2 ಚಕ್ರಾಂಕಿತ ಅಂತ ಲೆಕ್ಕ. ಓಹೋ. ಒಂದು ಶಾಲಗ್ರಾಮ ಇದ್ರೆ ಸಾಕು ಪೂಜೆಗೆ. ಚಕ್ರಾಂಕಿತ 2 ಇರ್ಬೇಕು, ಒಂದೇ ಇರಬಾರ್ದು. ಸರಿ ಸರಿ. ಮಿನಿಮಮ್ ಇವಾಗ 2 ಒಂದು 5-6 ಸಾಲಿಗ್ರಾಮ ಇದೆ ಅಂದ್ರೆ ಅದ್ ತಕ್ಕದಂಗೆ 2 ಮಲ್ಟಿಪಲ್ ಮಾಡ್ಕೋಬೇಕಾ? ಹಾಗೇನಿಲ್ಲ. ಇವಾಗ 5 ಶಾಲಿಗ್ರಾಮ ಇದೆ ಅಂದ್ರೆ 10 ಚಕ್ರಾಂಕಿತ ಇಟ್ಕೊಳ್ಬೇಕು ಅಂತ ಹಾಗಿಲ್ಲ. ಮಿನಿಮಮ್ 2 ಸಾಕು. ಮಿನಿಮಮ್ 2 ಇಟ್ಕೋಬೇಕು ಅಷ್ಟೇ, ಒಂದೇ ಇಟ್ಕೋಬಾರ್ದು ಅಂತ ಅಷ್ಟೇ ಅಭಿಪ್ರಾಯ. ಓಕೆ ಓಕೆ. ಒಂದು ತೀರ್ಥ ಅಂತ ಆಗಬೇಕಾಗಿದ್ರೆ 2 ಚಕ್ರಾಂಕಿತ ಇರಬೇಕು, ಒಂದು ಶಾಲಿಗ್ರಾಮ ಇರಬೇಕು. ಮಿನಿಮಮ್ ಹೇಳ್ತಾ ಇರೋದು ಇದು. ಒಂದು ಶಾಲಿಗ್ರಾಮ ಇರಬೇಕು, 2 ಚಕ್ರಾಂಕಿತ ಇರಬೇಕು, ಒಂದು ವಿಷ್ಣು ಪಾದ, ಇನ್ನೊಂದು ಯಾವ್ದಾದ್ರು ಭಗವಂತನ ವಿಗ್ರಹಗಳು, ಕೃಷ್ಣನ ವಿಗ್ರಹ ಯಾವ್ದಾದ್ರು ವಿಗ್ರಹ, ಮತ್ತೊಂದು ಎಷ್ಟಾಯ್ತು ಇವಾಗ ನಾನು ಹೇಳಿದ್ದು? ಶಾಲಿಗ್ರಾಮ, 2 ಚಕ್ರಾಣಿಕ, ವಿಗ್ರಹ, ವಿಷ್ಣು ಪಾದ, 5 ಆಯ್ತು. ಈ ತರ 5 ಇರಬೇಕು. 5 ಮಿನಿಮಮ್ ಇದ್ರೆ ತೀರ್ಥ ಆಗ್ತದೆ. ಓಕೆ ಆಚಾರ್ಯ, ಧನ್ಯವಾದ. ವಜ್ರಸ್ತು ತತ್ಕಂಧರಮಾಶು ವೇಗಃ ಕೃಂತನ್ ಸಮಂತಾತ್ ಪರಿವರ್ತಮಾನಃ ನ್ಯಪಾತಯತ್ತಾವದಹರ್ಗಣೇನ ಯೋಜ್ಯೋತಿಷಾಂ ಅಯನೆ ವಾರ್ತ್ರಹತ್ಯೆ. ಟೈಮ್ ಆಯ್ತಾ? ಸಾಕು, ಇದು ಇಲ್ಲ, ಇನ್ನೊಂದು 2 ಶ್ಲೋಕ ಮಾಡಿ ಮುಗಿಸ್ಬಿಡೋಣ ಈ ಅಧ್ಯಾಯ. ತದಾ ಚಖೇದುಂದುಭಯೋ ವಿನೇದುಃ ಗಂಧರ್ವ ವಿದ್ಯಾಧ್ರಮಹರ್ಷಿ ಸಿದ್ಧಾಃ ವಾರ್ತ್ರಘ್ನಲಿಂಗೈಃ ಸಮಭಿಷ್ಟುವಾನ ಮಂತ್ರೈರ್ಮುದಾ ಕುಸುಮೈರಭ್ಯವರ್ಷನ್. ವೃತ್ರಾಸುರನ ಸಂಹಾರ ಆಗಿದ್ದನ್ನು ನೋಡಿ ಆಕಾಶದಲ್ಲಿ ದುಂದುಬಿಗಳು ಮೊಳಗಿದವು. ಗಂಧರ್ವರು, ವಿದ್ಯಾಧರರು, ಮಹರ್ಷಿಗಳು, ಸಿದ್ಧರು ಎಲ್ಲರೂ ಕೂಡ ಇಂದ್ರನ ಈ ವೃತ್ರಾಸುರನ ಸಂಹಾರ ವರ್ಣನೆಯನ್ನ ಮಾಡಿದರು. ಆ ವೃತ್ರಾಸುರನ ಸಂಹಾರವನ್ನ ವರ್ಣನೆ ಮಾಡುವಂತಹ ವೇದ ಮಂತ್ರಗಳೇ ಇದ್ದಾವೆ. ಆ ವೇದ ಮಂತ್ರಗಳಿಂದ ಹೊಗಳಿದ್ರಂತೆ ಇಂದ್ರನನ್ನ. ಆ ರೀತಿ ಹೊಗಳುತ್ತಾ ಆ ಇಂದ್ರನ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡಿದರು. ತದಾ ಚಖೇದುಂದುಭಯೋ ವಿನೇದುಃ ಗಂಧರ್ವ ವಿದ್ಯಾಧ್ರಮಹರ್ಷಿ ಸಿದ್ಧಾಃ ವಾರ್ತ್ರಘ್ನಲಿಂಗೈಃ ಸಮಭಿಷ್ಟುವಾನಾ ಮಂತ್ರೈರ್ಮುದಾ ಕುಸುಮೈರಭ್ಯವರ್ಷನ್ ವೃತ್ರಸ್ಯ ದೇಹಾನ್ ನಿಷ್ಕ್ರಾಂತಂ ಆತ್ಮಜ್ಯೋತಿರರಿಂದಮ ಪಶ್ಯತಾಂ ಸರ್ವಲೋಕಾನಾಂ ಸ್ವಂ ಲೋಕಂ ಸಮಪದ್ಯತ. ವೃತ್ರಾಸುರನ ಸಂಹಾರ ಆದಾಗ ಆ ವೃತ್ರನ ಶರೀರದಿಂದ ಒಂದು ಜ್ಯೋತಿ ಹೊರಗೆ ಬಂತು. ಆ ಶರೀರದಿಂದ ಜ್ಯೋತಿ ರೂಪವಾದ ಆ ಜೀವಾತ್ಮ ಹೊರಗೆ ಬಂದು ಎಲ್ಲರೂ ನೋಡ್ತಾ ಇರುವಂತೆಯೇ ಆ ಜ್ಯೋತಿ ವಿದ್ಯಾಧರ ಲೋಕವನ್ನು ಹೋಗಿ ಸೇರ್ಕೊಂತು. ವೃತ್ರಾಸುರ ಮಹಾಜ್ಞಾನಿ, ಉತ್ತಮ ಜೀವ. ಅವನು ಆ ಶರೀರದಿಂದ ಹೊರಗೆ ಬಂದು ಜ್ಯೋತಿ ರೂಪದಲ್ಲಿ ಎಲ್ರಿಗೂ ಕಾಣಿಸ್ಕೊಳ್ತಾ ಪಶ್ಯತಾಂ ಸರ್ವಲೋಕಾನಾಂ ಅಂದಿದ್ದಾರೆ. ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ರಿಗೂ ಕಣ್ಣಿಗೆ ಕಾಣುವ ಹಾಗೇನೆ ಆ ಜ್ಯೋತಿ ದೇಹದಿಂದ ಹೊರಗೆ ಬಂದು ವಿದ್ಯಾಧರ ಲೋಕವನ್ನು ಹೋಗಿ ಸೇರಿತು. ಸ್ವಂ ಲೋಕಂ ಸಮಪದ್ಯತ. ಸ್ವಂ ಲೋಕ, ಅವನ ಲೋಕ ಅಂದ್ರೆ ವಿದ್ಯಾಧರ ಲೋಕ ಅಂತ ಬರೀತಾರೆ. ಆ ವಿದ್ಯಾಧರ ಲೋಕವನ್ನು ಹೋಗಿ ಆ ಜ್ಯೋತಿ ಸೇರ್ಕೊಂತು. ವೃತ್ರಸ್ಯ ದೇಹಾನ್ ನಿಷ್ಕ್ರಾಂತಂ ಆತ್ಮಜ್ಯೋತಿರರಿಂದಮ ಪಶ್ಯತಾಂ ಸರ್ವಲೋಕಾನಾಂ ಸ್ವಂ ಲೋಕಂ ಸಮಪದ್ಯತ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಷಷ್ಠಸ್ಕಂಧೆ ದ್ವಾದಶೋऽಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ 12ನೇ ಅಧ್ಯಾಯ ಮುಗಿತು. ಧನ್ಯವಾದಗಳು ಆಚಾರ್ಯರೇ. ನಮಸ್ಕಾರ ಗುರುಗಳೇ. ಶ್ರೀನಿವಾಸ.